ಮೊದಲಿಗೆ ನಾವೆಲ್ಲರೂ ಕೂಡ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲ ಜೊತೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲರಿಗೂ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನ ನಾವೆಲ್ಲರೂ ಕೂಡ ಒಂದು ಸುಂದರವಾದಂತಹ ಧ್ಯಾನವನ್ನ ಮಾಡಿ ಬರೋಣ. ನಾವು ಧ್ಯಾನವನ್ನ ಮಾಡುವಾಗ ನಾವು ನೆಲದ ಮೇಲಾದ್ರೂ ಕುತ್ಕೊಳ್ಬಹುದು, ಅಥವಾ ಚೇರ್ ಮೇಲಾದ್ರೂ ಕುತ್ಕೊಳ್ಬಹುದು, ಅಥವಾ ಕಾಲನ್ನ ಮಡಚಿ ಕೂಟ ನಾವು ಕುತ್ಕೊಳ್ಬಹುದು. ನಮಗೆ ಎಲ್ಲಿ ಅನುಕೂಲ ಅಂತ ಅನ್ಸುತ್ತೋ ಅಲ್ಲಿ ನಾವು ಆರಾಮವಾಗಿ ಯಾವುದಾದ್ರೂ ಒಂದು ಮ್ಯಾಟ್ ಅನ್ನು ಹಾಸಿಕೊಂಡು ನಾವು ಕುತ್ಕೊಳ್ಳಬಹುದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ಧ್ಯಾನ ಮಾಡಲು ಸಾಧ್ಯ ಇಲ್ಲದಿದ್ದಾಗ ನಾವು ಮಲಗಿಕೊಂಡರೂ ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಸದಾ ಯಾವಾಗಲೂ ನಾವು ಆ ಧ್ಯಾನದ ಜೊತೆಯಲ್ಲಿ ಇರಬೇಕಾಗುತ್ತೇವೆ. ಈಗ ನಮ್ಮ ಎಲ್ಲ ಗಮನವನ್ನ ನಮ್ಮ ಉಸಿರಿನ ಕಡೆಗೆ ತಗೊಂಡು ಬರೋಣ. ನಿಧಾನವಾಗಿ ಕೈಗಳನ್ನ ಒಂದರ ಒಳಗೆ ಒಂದು ಜೋಡಿಸಿ ಕೋಮಲತೆಯಿಂದ ನಿಮ್ಮ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಹಾಗೆ ಕೋಮಲತೆಯಿಂದ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮುಖದಲ್ಲಿ ಮಂದಹಾಸವಿರಲಿ. ನಮ್ಮ ಎಲ್ಲ ಗಮನವನ್ನು ನಾವು ಉಸಿರಿನ ಕಡೆಗೆ ತರೋಣ. ದೀರ್ಘವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಹಾಗೆ ಮತ್ತೆ ಪುನರಾವರ್ತನೆಯನ್ನ ಮಾಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಎಲ್ಲ ಗಮನವನ್ನು ಕೂಡ ನಾವು ನಮ್ಮ ಉಸಿರಿನ ಕಡೆಗೆ ನಾವು ತಗೊಂಡು ಬಂದು ನಿಲ್ಲಿಸೋಣ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಹೇಗೆ ಹೊರಗಡೆ ಹೋಗ್ತಾ ಇದೆ ಅಂತೇಳಿ ನಾವು ಆ ಉಸಿರನ್ನ ನಾವು ಗಮನಿಸೋಣ.
ನಾವು ಒಬ್ಬ ದೃಷ್ಟ ದಾರಿಯಾಗಿ ಅಥವಾ ಸಾಕ್ಷಿಯಾಗಿ ನಮ್ಮ ಉಸಿರನ್ನು ನಾವು ನೋಡ್ತಾ ಬರೋಣ. ತಣ್ಣನೆ ಉಸಿರು ಒಳಗೆ ಬರ್ತಾ ಇದೆ. ಬೆಚ್ಚಗಿನ ಉಸಿರು ಹೊರಗಡೆ ಹೋಗ್ತಾ ಇದೆ. ಮತ್ತೊಮ್ಮೆ ಗಮನಿಸಿ, ತಣ್ಣನೆಯ ಉಸಿರು ಒಳಗಡೆ ಬರ್ತಾ ಇದೆ. ಬೆಚ್ಚಗಿನ ಉಸಿರು ಹೊರಗಡೆ ಹೋಗ್ತಾ ಇದೆ. ನಮ್ಮ ಎಲ್ಲ ಗಮನವನ್ನು ಕೂಡ ನಾವು ನಮ್ಮ ಮೂಗಿನ ತುದಿಯಲ್ಲಿ ನಾವು ತಂದು ನಿಲ್ಲಿಸೋಣ. ಒಂದು ರಂಧ್ರದ ಹಾಗೆ, ಒಂದು ಬಿಂದುವಿನ ಹಾಗೆ ನಮ್ಮ ಎಲ್ಲ ಗಮನವನ್ನು ಕೂಡ ನಾವು ಉಸಿರಿನ ಕಡೆಗೆ ತಂದು ನಿಲ್ಲಿಸೋಣ. ಹಾಗೆ ಅದನ್ನು ನಾವು ಗಮನಿಸೋಣ. ಹಾಗೆ ಶಕ್ತಿಯಲ್ಲಿ ಸಡಿಲಗೊಳಿಸಿ ನಿಮ್ಮ ಎಲ್ಲ ಭಾರವನ್ನು ಆ ಪೃಥ್ವಿಯ ಮಾತೆಯ ಮೇಲೆ ಬಿಟ್ಟು ಬಿಡಿ. ನಿಮ್ಮ ಎಲ್ಲ ಭಾರವನ್ನು ಕೂಡ ಆ ಪೃಥ್ವಿಯ ಮಾತೆ ಹೊತ್ತುಕೊಂಡಿದ್ದಾರೆ. ಶರೀರದ ಅಣುಗಳೆಲ್ಲವೂ ಕೂಡ, ಮಾಂಸಖಂಡಗಳೆಲ್ಲವೂ ಕೂಡ, ಸ್ನಾಯುಗಳೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಡಿಲಗೊಳಿಸಿ. ನಮ್ಮ ಯಾವುದೇ ಪ್ರಯತ್ನಗಳು ಬೇಡ. ಕೇವಲ ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ನಾವು ಯಾವುದೇ ಪ್ರಯತ್ನವನ್ನು ಮಾಡದೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ಬೇಡ, ಉಸಿರನ್ನು ಹೊರಗೆ ಬಿಡುವುದೂ ಬೇಡ. ಸಹಜವಾಗಿ ತನಗೆ ತಾನೇ ಉಸಿರು ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಉಸಿರು ಹೊರಗಡೆ ಹೋಗ್ತಾ ಇದೆ. ಹೇಗೆ ಉಸಿರು ರೂಪಾಂತರಗೊಳ್ಳುತ್ತಿದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ನಮ್ಮ ಈ ಒಂದು ಮೂರನೇ ಕಣ್ಣಿನಲ್ಲಿ ಈ ಎಲ್ಲ ಸಂವೇದನೆಗಳನ್ನು ನಾವು ಅನುಭವಿಸೋಣ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಹೇಗೆ ಉಸಿರು ಹೊರಗಡೆ ಹೋಗ್ತಾ ಇದೆ,
ನಾವು ಯಾವುದೇ ಪ್ರಯತ್ನವನ್ನು ಕೂಡ ಮಾಡುವುದು ಬೇಡ. ಸಹಜವಾಗಿ ಈ ಉಸಿರಿನ ಮುಖಾಂತರ ಬ್ರಹ್ಮಾಂಡದಿಂದ ಹರಿಯುವಂತಹ ಪ್ರಕಾಶಮಯವಾದಂತಹ ದೀಪ್ಯಮಯವಾದಂತಹ ಚೈತನ್ಯ ತುಂಬಿದಂತಹ ಉಸಿರು ನಮ್ಮ ಶರೀರದ ಒಳಗಡೆ ಹೋಗ್ತಾ ಇದೆ. ಹಾಗೆ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಹೊರಗಡೆ ಬಂದು ಇಡೀ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಚೈತನ್ಯ ತುಂಬಿದ ಬಿಳಿಯ ಬಣ್ಣದ ಉಸಿರು ನಮ್ಮ ಶರೀರದ ಒಳಗಡೆ ಹೋಗ್ತಾ ಇದೆ. ಶಕ್ತಿಯನ್ನೆಲ್ಲ ಕೂಡ ಚೈತನ್ಯಮಯವಾಗಿ ಪರಿವರ್ತನೆ ಆಗುತ್ತಿದೆ. ನಮ್ಮ ಶರೀರದ ಒಳಗಡೆ ಇರುವಂತ ಎಲ್ಲ ಆಯಾಸಗಳು, ಎಲ್ಲ ಒತ್ತಡಗಳು, ನಮ್ಮ ಎಲ್ಲ ದುಗುಡ ದುಮ್ಮಾನಗಳೆಲ್ಲವೂ ಕೂಡ ಕಪ್ಪು 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 ಉಸಿರಿನ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಈ ಉಸಿರಿನ ದಿವ್ಯ ಚೈತನ್ಯದ ಶಕ್ತಿಯಿಂದ ಶರೀರವೆಲ್ಲವೂ ಕೂಡ ಕೇವಲ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ನಿಮ್ಮ ಒಳಗಡೆ ಇರುವಂತ ನಿಮ್ಮ ಎಲ್ಲ ಶರೀರವನ್ನ ನೀವು ಗಮನಿಸ್ತಾ ಬನ್ನಿ, ಅವಲೋಕನೆಯನ್ನ ಮಾಡ್ತಾ ಬನ್ನಿ. ಶರೀರದ ಎಲ್ಲ ಅಣುಗಳು, ಎಲ್ಲ ಜೀವಕೋಶಗಳು, ಎಲ್ಲ ಚಕ್ರಗಳು, ಸ್ನಾಯುಗಳು, ಎಲ್ಲ ನರವ್ಯೂಹಗಳು, ಎಲ್ಲ ರಕ್ತನಾಳಗಳು ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ.
ಏಕೆಂದರೆ ಉಸಿರೇ ಎಲ್ಲ, ಉಸಿರೇ ಸರ್ವಸ್ವ, ಉಸಿರೇ ಧ್ಯಾನದ ಒಂದು ಮಾರ್ಗವಾಗಿದೆ. ಆ ಪರಮಾತ್ಮನ ದಿವ್ಯ ಚೈತನ್ಯವನ್ನ ತುಂಬಿದಂತಹ ಈ ಉಸಿರು ನಮ್ಮ ಶರೀರದ ಎಲ್ಲ ಅಂಗಾಂಗಗಳಲ್ಲಿಯೂ ಕೂಡ ಪ್ರಕಾಶವನ್ನ ತುಂಬಿತಾ ಇದೆ. ನಿಮ್ಮ ಶರೀರದ ಎಲ್ಲ ಅಂಗಾಂಗಗಳೆಲ್ಲವನ್ನು ಕೂಡ ಒಂದು ಅವಲೋಕನೆಯನ್ನ ನೀವು ಮಾಡ್ತಾ ಬರಬೇಕಾಗುತ್ತೆ. ಅವಲೋಕನೆಯನ್ನ ಮಾಡ್ತಾ ಬನ್ನಿ. ನಿಮ್ಮ ಶಿರಸ್ಸಿನ ತುದಿಯಿಂದ ಪಾದದ ಕೊನೆಯ ತುದಿಯವರೆಗೂ ಕೂಡ ನಿಮ್ಮ ಶರೀರವನ್ನು ನಾವು ಅವಲೋಕನೆ ಮಾಡೋಣ. ಕೇವಲ ಆ ಪರಮಾತ್ಮನ ಆ ಉಸಿರಿನ ದಿವ್ಯ ಚೈತನ್ಯದ ಶಕ್ತಿಯು ಮಾತ್ರ ಇದೆ. ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ಶಾಂತವಾಗಿದೆ. ಯಾವುದೇ ಆಲೋಚನೆಗಳು ಇಲ್ಲ, ಯಾವುದೇ ಭಾವನೆಗಳು ಇಲ್ಲ. ಸಂಪೂರ್ಣವಾಗಿ ಶರೀರವೆಲ್ಲವೂ ಕೂಡ ಕೇವಲ ಆ ಪರಮಾತ್ಮನ ದಿವ್ಯ ಚೈತನ್ಯಮಯವಾದಂತಹ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗಿದೆ. ಬಿಳಿಯ ಬಣ್ಣದ ಆ ದಿವ್ಯಮಯವಾದಂತಹ ಪ್ರಕಾಶವು ನಮ್ಮ ಶರೀರವನ್ನೆಲ್ಲ ಕೂಡ ಆವರಿಸಿಕೊಂಡಿದೆ. ನಿಧಾನವಾಗಿ ನಾವು ನಮ್ಮ ಎಲ್ಲ ಗಮನವನ್ನು ಕೂಡ ಉಸಿರಿನ ಕಡೆಗೆ ತರೋಣ. ದೀರ್ಘವಾಗಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಸಂತೋಷದಿಂದ ನಮ್ಮ ಸುತ್ತಮುತ್ತಲಿರುವಂತಹ ಶಬ್ದಗಳನ್ನು ನಾವು
ಗಮನಿಸುವಂತಹ ನಿಧಾನವಾಗಿ ಕೈಗಳನ್ನು ಆ ಶಕ್ತಿಗಳನ್ನು ನಾವು ನಮ್ಮ ಕಣ್ಣಿನಲ್ಲಿ ತುಂಬಿಸಿಕೊಂಡು ಶರೀರದ ಎಲ್ಲ ಭಾಗಗಳಲ್ಲಿ ಕೂಡ ನಾವು ತುಂಬಿಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ದಿವ್ಯ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ, ಇಡೀ ವಿಶ್ವದಲ್ಲಿ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಸರ್ವಾಂಗೀಣ ಉನ್ನತಿಯಾಗಲಿ. ಹರೇ ರಾಮ ಹರೇ ಕೃಷ್ಣ.